ಕಿರುಮರಿ ಅಂತ ಮಾತು ನೋಡಿ ಒಂದು ಗಾಯನ ಹಾಕಲ್ಲ ಹೋದ್ರಿ ನಿಮ್ಮ ಜಾಗನೇ ಇರೋ ನಾವೆಲ್ಲ ಹಾಕೋರಿ ಜಾಗ ಏನರ ಬಹುಮಾನ ಕೊಡಾಗ ಬರ್ತಿತ್ತು ನಮಗೆ ಅದೇ ಬಹುಮಾನ. ಶರಣು ಶರಣಾರ್ಥಿ ಎಲ್ಲರಿಗೆ. ಆಡು ಹಕ್ಕಿಗೆ ಬೇಕೇ ಬಿರುದು ಸಣ್ಣ ಮನಕ್ಕೆ ನಾಚದ ವಚನ, ವಚನಕ್ಕೆ ನಾಚದ ಮನ, ಒಂದು ಹೆಚ್ಚ ನುಡಿವೆ, ಒಂದು ಮಾತಿನ ಗೆಲ್ಲಕ್ಕೆ ಹಿಡಿದು ಹೋರುವೆ, ಕೂಡಲ ಸಂಗನ ಶರಣರ ಎನ್ನಾದರೆಂದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಡೆಯ ಕಂಡ ನಂಬಿ ನುಡಿಯೆಲ್ಲ ಉಪಚಾರ, ಮಿಗಿಲೊಂದು ಮಾತು ಬಂದರೆ ಸೈರಿಸಲಾರೆನು, ತುಯ್ಯಲಾದಡೆ ಉಂಡೆ ಹುಯ್ಯಲಾದಡೆ ಓಡುವೆ, ಆಳು ಬೇಡಿದಡೆ ಆದ ನೀವನಯ್ಯ, ಆಳಾಗಿ ಹೊಕ್ಕು ಅರಸಾಗಿ ನಡೆದರೆ ಅಳಿಗೊಂಡಿತ್ತೆನ್ನ ಕೂಡಲ ಸಂಗನ ಭಕ್ತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾವ ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳ ಅಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆ ಅಯ್ಯ, ಕೂಡಲ ಸಂಗಯ್ಯನಂತಲ ದೊಲ್ಲದನಯ್ಯ. ಓಂ ಶ್ರೀ ಗುರು ಲಿಂಗಾಯ ಶರಣು ಶರಣಾರ್ಥಿ. ಅನಂತ ಸರ್ವ ಶರಣಾರ್ಥಿಗಳು ಶ್ರೀ ಬಾಬರಾವಂತರವರಿಗೆ ಪ್ರಾರ್ಥನೆ ವಿಶ್ವನಾಥ ಪಜ್ಜೆ ಪ್ರಾರ್ಥನೆ. ಈಗ ಶ್ರೀ ವಿಶ್ವನಾಥ ಬರವರು ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಡ್ತೇವೆ. ಕಿಲಿ ಮ್ಯಾಕ್ ಇಲ್ಲ ಅಲ್ಲಿ ಕೂಡ್ ಇಲ್ಲ ಖುರ್ಜಿ ಕೂಡ್ ಚಪ್ಪಲ್ ಕಡೆ. ಚನ್ನ ಬಸವೇಶ್ವರನಿಗೆ ಜಯವಾಗಲಿ ಬಸವಂ ಭಕ್ತಿಗೆ ಮೂಲಂ, ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲ ಅನುಪಮಶೀಲಂ, ಬಸವಂ ಕಾಲಂಗೆ ಕಾಲ ಅನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವಂ ಜಂಗಮಲೋಲಂ, ಬಸವಣ್ಣವರಿಗೆ ಹಾರ ಹಾಕ್ಸೋದು ನೆನಪಾಯ್ತು. ಅವರಿಗೆ ಊರಿಗೆ ಬಸವ ರಕ್ಷಿಸುವುದನ್ನ ಸಂಗಮ ಬಸವ, ಹರ ಬಸವಾಯ ನಮಃ, ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾವೋದಕ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ,
ಚಿನ್ನಾದ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ತಿಂದು ಬಸವಾಯ ನಮಃ ಚಿತ್ರಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿರಂಗ ಬಸವಾಯ ನಮಃ ಶ್ರೀರಂಗ ಬಸವಾಯ ನಮಃ ನಿಸ್ಸಂಸಾರ ಬಸವಾಯ ನಮಃ ನಿಸ್ಸಂಸಾರ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯ ತೃಪ್ತ ಬಸವಾಯ ನಮಃ ನಿತ್ಯ ತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಓಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ಶ್ರೀಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ರೇಂಕಾರ ಬಸವಾಯ ನಮಃ ಶ್ರೀಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶಿವಗುರು ಎಂದು ಬಲ್ಲಾತನೇ ಗುರು ಶಿವಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೆಯೂ ಗುರು ನಿಮಗೆಯೂ ಗುರು ನನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮೌನ ಒಂದು ನಿಮಿಷ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ
ಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವನೇ ಬಸವ ಬಸವ ಶಿವನೇ 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 ಜಯ ಗುರು ಬಸವ ಶ್ರೀ ಗುರು ಬಸವ ಜಯ ಗುರು ಬಸವ ಶಿವ ಗುರು ಬಸವ ಜಯ ಗುರು ಬಸವ ಶ್ರೀ ಆಕಿ ಬಿ ಹುಡುಗಿನೇ ಹೇಳಕ್ ಭಾಷಣ ಮಾಡಕ್ ಇಬ್ರು ಒಬ್ಬರದೇ ಹೆಸರಲ್ಲತ್ತರ ಅವ್ರ ಅರ್ಪಿತ ಜಗನ್ನಾಥ್ ಒಂದೇ ಹೇಳೋದು ಬಸವ ಜಯ ಗುರು ಆಯ್ತು ಅದು ಒಂದೇ ಹೇಳ್ತು ಶ್ರೀ ಅದೇಲತ್ತಿನ ಮತ್ತೆ ಆಕಿ ಬಿ ನಾ ಮಾತಾಡ್ತೀನಿ ಜಯ ಗುರು ಆಕಿ ಬಿ ಆಡ್ತಂದ ಆ ಪುರಿ ಕೇಳಿ ಎದುರು ಶ್ರೀ ಈಕೀಗ ನಾ ಕರಿತಲ್ಲ ಅರ್ಪಿತಾಗ ನೀವು ಹಂಗೆ ಬರ್ರಿ ಅಪುರಿ ಅರ್ಪಿತದಾಗಣಕಿ ಗೌರಿ ರಾಜ್ಕುಮಾರ್ ಅಂತ ಇಲ್ಲಿನ ಚವಳಿನ ಆಕಿ ಬಿ ಅಲ್ವ ಮಟ್ಟದ ಸಂಸ್ಕೃತಿ ವಿದ್ಯಾಲಯ ಆಕಿನೇ ಆಕಿ ಆಡ್ಕೊಂಡು ಕೇಳತ್ತಾ ಇದ್ರಿ ಕೇಳಿ ಹೂ ಅಂದ್ರೆ ಕುಳ್ಳ ಶ್ರೀ ಗುರು ಬಸವಲಿಂಗಾಯ ನಮಃ ಅವ್ರಿಬ್ಬರಿಗೆ ಪುಸ್ತಕ ಕೊಡ್ಲಕ್ಕ ಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಬೇಕಾದ್ರೆ ಅವ್ರಿಗೆ ಕೇಳ್ರಿ ಆಕಿ ಮಾಡ್ತಾರೆ ಬಸವಣ್ಣನವರಿಗೆ ಜಯವಾಗಲಿ ಧರ್ಮಗುರು ಬಸವಣ್ಣನವರಿಗೆ ಜಯವಾಗಲಿ ಶರಣು ಶರಣಾರ್ಥಿಗಳು ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಚನ್ನಬಸವಾಶ್ರಮದ ನಮ್ಮ ಸಂಚಾಲಕರು ಜೊತೆಗೆ ಇಲ್ಲೆಲ್ಲ ವ್ಯವಸ್ಥೆಗೆ ಬಹಳ ಅಚ್ಚುಕಟ್ಟಾಗಿ ನಮ್ಮ ವಿಶ್ವನಾಥಪ್ಪ ಬಿರಾದರ್ ಸರ್ ಅವರ ಕೊಡುಗೆ ಬಹುದೊಡ್ಡದಿದೆ. ತಮ್ಮೆಲ್ಲರ ಚಪ್ಪಾಳಿ ಮೂಲಕ ಅವರಿಗೆ ಅನಂತ ಶರಣಾರ್ಥಿಗಳು ಇಲ್ಲಿವರೆಗೆ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ. ಜೊತೆಗೆ ಈ ಮೊದಲು ಧರ್ಮಗ್ರಂಥ ಪಠಣವನ್ನ ಮಾಡಿರ್ತಕ್ಕಂತಹ ನಮ್ಮ ರಮೇಶ್ ಬಾಬು ಇಂಚೂರೆ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಿ ಪೂಜ್ಯ ಅಪ್ಪಗಳವರಿಂದ ಈ ಸಂದರ್ಭದಲ್ಲಿ ತಾವು ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಸ್ತೇನೆ. ಧರ್ಮಗ್ರಂಥ ಪಠಣವನ್ನ ನೆರವೇರಿಸಿರ್ತಕ್ಕಂಥ ನಮ್ಮ ರಮೇಶ್ ಬಾಬು ಇಂಚೂರಿ ಅವರು ಆ ಶರಣರಿಗೂ ಅನಂತ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ ಪೂಜ್ಯರ ಆಶೀರ್ವಾದ ತಮ್ಮೊಂದಿಗೆ ಇರಲಿ ಅಂತ ಹೇಳ್ತಾ, ಶರಣ ಬಂಧುಗಳೇ, ಇವತ್ತು ನಾವು ನೀವೆಲ್ಲ ಎಂದಿನಂತೆ ಪರಮ ಪೂಜ್ಯ ಅಪ್ಪಗಳವರ ಪ್ರವಚನ ಆಶೀರ್ವಚನವನ್ನ ಕೇಳಲಿಕ್ಕೆ ಇಲ್ಲೆಲ್ಲ ಉಪಸ್ಥಿತರಿದ್ದೇವೆ. ಇವತ್ತು ವಿಶೇಷವಾಗಿ ಪೂಜ್ಯ ಅಪ್ಪಗಳವರ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಈ ಚನ್ನಬಸವಾಶ್ರಮ ಪರಿಸರದಲ್ಲಿ ತಾವೆಲ್ಲ ಪೂಜ್ಯರ ದಿವ್ಯ ಅಮೃತ ವಾಣಿಯನ್ನ ಕೇಳ್ತಾ ಇದ್ದೀರಿ. ಇವತ್ತಿನ ಪ್ರವಚನದ ಒಂದು ದಿವ್ಯ ಸನ್ನಿಧಾನದಲ್ಲಿ ಪಾಲಿಸಿರುವಂತಹ ಪರಮ ಪೂಜ್ಯ ಅಪ್ಪಗಳವರಿಗೆ ಒಂದ್ಸಾರಿ ಭಕ್ತಿಯ ಜೋರಾದ ಚಪ್ಪಾಳಿ ಮೂಲಕ ವೇದಿಕೆ ಬರಮಾಡಿಕೊಂಡು ನಮ್ಮ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು ಸ್ವರೂಪ ಬಳತೆ ತಾಯಿಯವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಮೊದಲಿಗೆ ಧರ್ಮಗುರು ಅಪ್ಪ ಬಸವಣ್ಣನವರ ಒಂದು ಬಸವ ಗುರುವಿಗೆ ಮಾಲಾರ್ಪಣೆಯನ್ನ ಪೂಜೆಯನ್ನ ಅವರು ಸಲ್ಲಿಸಲಿಕ್ಕಿದ್ದಾರೆ. ಜೊತೆಗೆ ಪರಮ ಪೂಜ್ಯ ಅಪ್ಪಗಳವರಿಗೂ ಕೂಡ ಅವರು ಭಕ್ತಿ ಗೌರವಾರ್ಪಣೆಯನ್ನ ನೆರವೇರಿಸಲಿಕ್ಕಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರರ ಮಹಾದೇವ್. ಅನಂತ ಶರಣಾರ್ಥಿಗಳು
ಅದೇ ರೀತಿ ಪರಮ ಪೂಜ್ಯ ಭಕ್ತಿನಲಿಂಗ ಚಕ್ರವರ್ತಿ, ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರಿಗೂ ನಮ್ಮ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು ನಮ್ಮ ಬಳತಿ ತಾಯಿಯವರಿಂದ ಭಕ್ತಿ ಗೌರವ ಅರ್ಪಣೆ. ಜೈ ಗುರು ಬಸವೇಶ್ವರರ ಮಹಾದೇವ್. ಅನಂತ ಶರಣಾರ್ಥಿಗಳು, ಪ್ರವಚನದ ಕೊನೆಯಲ್ಲಿ ಪ್ರಕಟಣೆ ಹೇಳಬೇಕಾಗಿತ್ತು. ಮೊದಲಿಗೆ ಕಾರ್ಯಕ್ರಮ ಪ್ರವಚನ ಆರಂಭದಲ್ಲಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಪ್ರತಿ ವರ್ಷ ಅಪ್ಪೋರ್ ಸನ್ನಿಧಾನದಲ್ಲಿ ಇಲ್ಲಿ ಶ್ರಾವಣ ಮಾಸದಂದು ವಿಶೇಷವಾಗಿ ಎಲ್ಲ ರಕ್ಷಾಬಂಧನದ ಆಚರಣೆಯನ್ನ ಮಾಡೋದ್ರ ಜೊತೆಗೆ ಇಲ್ಲಿ ಪೂಜ್ಯರ ಸನ್ನಿಧಾನದೊಳಗೆ ನುಲಿಯ ಚಂದಯ್ಯನವರ ಒಂದು ಜಯಂತಿ ಕಾರ್ಯಕ್ರಮ ಮತ್ತು ನಮ್ಮ ಧಾರವಾಡ ತಪೋವನದ ಪೂಜ್ಯರ ಕಾರ್ಯಕ್ರಮ ಇಲ್ಲಿ ವೇದಿಕೆ ಮೇಲೆ ಅದು ನಾಳೆ ನಡೀತದೆ. ಹಾಗಾಗಿ ನಿಮ್ಮಲ್ಲಿ ಒಂದು ಮನವಿ ಏನು ಅಂದ್ರೆ, ಪ್ರತಿನಿತ್ಯ ತಾವು 5:15 ಎಲ್ಲರೂ ಬರ್ತೀರಿ. ನಾಳೆ ಅದಕ್ಕೆ ನಾವು ಒಂದು 5 ಗಂಟೆಗೆ ಬಂದ್ರೆ ಇಲ್ಲಿ ತೊಟ್ಟಿಲ್ ಕಾರ್ಯಕ್ರಮ ಎಲ್ಲದರಲ್ಲಿ ಹಾ 5:15 ತಾವೆಲ್ಲ ಇಲ್ಲಿ ಉಪಸ್ಥಿತರಿರ್ಬೇಕಂತ ತಮ್ಮೆಲ್ಲರ ಮನವಿಯನ್ನ ಮಾಡುತ್ತಾ, ಶರಣ ಬಂಧುಗಳೇ, ಇದೀಗ ಎಂದಿನಂತೆ ಪೂಜ್ಯರ ಪ್ರವಚನದ ಆರಂಭದಲ್ಲಿ ಇವತ್ತು ಪೂಜ್ಯ ಅಪ್ಪಗಳವರು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮುಖಾಂತರವಾಗಿ ಮಕ್ಕಳಲ್ಲಿ ಶರಣತತ್ವ ಜೊತೆಗೆ ಬಸವಾದಿ ಶರಣರ ವಿಚಾರಧಾರೆಗಳನ್ನ ಇವತ್ತು ಪೂಜ್ಯರು ಅವರೆಲ್ಲರಿಗೂ ಒಂದು ಉತ್ತಮ ಸಂಸ್ಕಾರವನ್ನ ಕೊಡ್ತಕ್ಕಂಥ ಕಾರ್ಯ ಪೂಜ್ಯರ ಮಾರ್ಗದರ್ಶನದೊಳಗೆ ನಡೀತಾ ಇದೆ. ಆ ಮಕ್ಕಳು ಪ್ರತಿನಿತ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತಂದ್ರೆ, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು ಮಾತನಾಡ್ಲಿಕ್ಕೆ ಆಗಲ್ಲ. ಆ ರೀತಿ ಒಳ್ಳೆ ರೀತಿಯಿಂದ ನಮ್ಮ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳು ಇಲ್ಲಿ ಪ್ರತಿನಿತ್ಯ ತಮ್ಮ ವಿಚಾರಗಳನ್ನ ಹಂಚಿಕೊಳ್ತಿದ್ದಾರೆ. ಇವತ್ತು ಅಜಗಣ್ಣ ಮತ್ತು ಮುಕ್ತಾಯಕ್ ಅವರ ಕುರಿತಾಗಿ ಈ ವೇದಿಕೆ ಮೇಲೆ ಮಾತನಾಡ್ಲಿಕ್ಕೆ ನಾನು ನಮ್ಮ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಅರ್ಪಿತಾ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತೇನೆ. ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆ ಬರಮಾಡಿಕೊಳ್ಳೋಣ. ಅರ್ಪಿತಾ ಅವರು ಇದೀಗ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಗಳು. ಅವರು ಈ ಸಂದರ್ಭದಲ್ಲಿ ಇದೀಗ ಅಜಗಣ್ಣ ಮತ್ತು ಮುಕ್ತಾಯಕ್ಕರ್ ಅವರ ಕುರಿತಾಗಿ ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾರೆ. ನಾವೆಲ್ಲ ಶಾಂತಚಿತ್ತರಾಗಿ ಆಲಿಸೋಣ. ಧರ್ಮಗುರು, ಮಹಾಮಾನವತವಾದಿ, ಸ್ತ್ರೀಕುಲೋದ್ಧಾರಕ, ದಲಿತೋದ್ಧಾರಕ ಅಪ್ಪ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ಭಾಗದ ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದ ಶತಾಯುಷಿಗಳಾದ ಪರಮಪೂಜ್ಯ ಶ್ರೀಲಿಂಗೈಕ್ಯ ಚನ್ನಬಸವ ಪಟ್ಟದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ನನ್ನ ಆರಾಧ್ಯ ದೇವರು, ದೀಕ್ಷಾಗುರುಗಳು, ಅನಾಥ ಬಂಧುಗಳ ರಕ್ಷಕರು, ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂತಹ ಪರಮಪೂಜ್ಯ ಶ್ರೀ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ಶರಣೆಂದು, ಕ್ರಿಯಾಶೀಲರು, ಉತ್ಸಾಹಿಗಳು, ಅನುಭಾವಿಗಳಾಗಿರುವಂತಹ ಪರಮಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪಾದಗಳಿಗೆ ಶರಣೆಂದು, ಇಲ್ಲಿ ನೆರೆದಿರುವಂತಹ ಎಲ್ಲಾ ಶರಣ ತಂದೆ ತಾಯಿಗಳ ಪಾದಗಳಿಗೆ ಶರಣೆಂದು ಸರ್ವರಿಗೂ ಶರಣು ಶರಣಾರ್ಥಿ. ಇಂದು ನಾನು 12ನೇ ಶತಮಾನದಲ್ಲಿ ಪ್ರಸಿದ್ಧರಾದ ಮುಕ್ತಾಯಕ ಮತ್ತು ಅಜಗಣ್ಣನ ಸಹೋದರ ಸಂಬಂಧದ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಯಾಕಂದ್ರು ನಾಳಿಗೇನದರಿ ರಾಖಿ ಹುಣ್ಣಿದರಿ, ಅದಕ್ಕೆ ನಾ ಇವತ್ತು ಹೇಳಕ್ಕ ಬಯಸ್ತೀನಿ. ಸಹೋದರ ಸಂಬಂಧ ಅಂದಿದ ಕೂಡಲೇ ನೆನಪಿಕೋರರು ಮೊದಲು ಮುಕ್ತಾಯಕ ಮತ್ತು ಅಜಗಣ್ಣ. ಮುಕ್ತಾಯಕ ಮತ್ತು ಅಜಗಣ್ಣ ಇಬ್ಬರು 12ನೇ ಶತಮಾನದ ಬಸವಾದಿ ಶರಣರ ಕಾಲಿನ ಸಮಕಾಲೀನ ಶರಣರು. ಇವರು ತಮ್ಮ ಹೆಸರಿನಲ್ಲಿಯೇ ಅದ್ಭುತವಾದ ಶಕ್ತಿಯನ್ನು ತುಂಬಿಕೊಂಡು ಬಂದವರು. ಅಜಗಣ್ಣ ಪದದ ಅರ್ಥವೇನೆಂದರೆ ಅಜಗ. ಅಜಗ ಎಂದರೆ
ಬುದ್ಧಿಯಾದವಳನೆ ನೆಂಬೆಯಣ್ಣ, ತಲೆ ಎಳಿದು ನೆಲೆಗಟ್ಟು ಬೆಳಗುವ ಜ್ಯೋತಿ ಎನ್ನ ಅಜಗಣ್ಣನ ತಂದೆಯ ಬೆನ್ನ ಬಳಿದವಳನ್ನಯ್ಯ. ಈ ವಚನದಾಗ ಅಜಗಣ್ಣನ ಕುರಿತು ಇಷ್ಟು ಚಂದ ಹೇಳ್ತಾಳ ಅಂತಂದ್ರು, ನನ್ನ ಅಜಗಣ್ಣ ಆ ಪರಮಾತ್ಮನ ಸಾಕಾರ ರೂಪವಾಗಿ ಬಂದನ, ನನ್ನ ಗುರುವಾಗಿ ಮಾರ್ಗದರ್ಶನ ತೋರಿಸದನ. ಅಷ್ಟೇ ಅಲ್ಲದೆ ನನ್ನ ಅಜಗಣ್ಣ ಯಾರಿಗೂ ಹುಟ್ಟಿಲ್ರಿ, ಆ ಪರಮಾತ್ಮನ ಸಾಕಾರ ರೂಪವಾಗಿ ಈ ಜಗತ್ತಿಗ ಬಂದಿದ್ದಾನ. ಅಂತಹ ಅಜಗಣ್ಣನಿಗ ಬೆನ್ನಿಗೆ ಬಿದ್ದವಳು ನಾನಿದ್ದ ಅಂದ್ರ ಅಜಗಣ್ಣ ನಂತರ ಹುಟ್ಟಿದವಳು ನಾನಿದ್ದಂತಿ ಆಕಿ ಹೆಮ್ಮೆದಿಂದ ಹೇಳ್ಕೊತಾಳ. ಒಬ್ಬರು ಯಾವುದೇ ಒಬ್ಬರದ್ದು ಜೀವನದ ಆಕೆ ಹೆಣ್ಮಗಳಾಗ್ಲಿ ಅಥವಾ ಪುರುಷರಾಗ್ಲಿ, ಪುರುಷನಿಗ ಹೆಣ್ಮಗಳದು ಪ್ರೇರಣೆ ಇರ್ತದಿಲ್ರಿ. ಅದೇ ರೀತಿ ಒಬ್ಬ ಹೆಣ್ಮಗಳಿಗ ಪುರುಷನ ಪ್ರೇರಣೆ ಇರ್ತದ. ಯಾವ ರೀತಿ ಬಸವಣ್ಣನವರಿಗ ಅಕ್ಕನಾಗಮನ್ ಪ್ರೇರಣೆ ಇತ್ತು, ಅದೇ ರೀತಿ ಇಲ್ಲಿ ಮುಕ್ತಾಯಕ್ಕಳಿಗ ಅಣ್ಣ ಅಜಗಣ್ಣನ ಪ್ರೇರಣೆ ಇತ್ರಿ. ಆಕೆ ಹೇಳುತ್ತಾಳ, ಒಬ್ಬರ ಜೀವನ ಸುಧಾರಣೆ ಆಗ್ಬೇಕಂದರೂ ಆ ಜೀವನದಲ್ಲಿ ಒಬ್ಬ ಯೋಗ್ಯ ಗುರುವಿನ ಅವಶ್ಯಕತೆ ಇದ್ದೇ ಇರ್ತದ. ಯೋಗ್ಯ ಗುರುವಿರಲ್ದೇನೆ ಯಾರು ಯಾವ ಸಾಧನೆ ಮಾಡ್ಲಕ್ ಬಿ ಸಾಧ್ಯವಿಲ್ಲ ಅಂತ ಹೇಳ್ತಾಳ. ಅದಕ್ಕ ನನ್ನ ಅಣ್ಣ ಅಜಗಣ್ಣ ಅಣ್ಣನಷ್ಟೇ ಆಗಿಲ್ಲ, ಒಬ್ಬ ಯೋಗ್ಯ ಗುರುನಾಗಿದ್ದ ಅಂತ ಹೇಳುತ್ತಾಳ. ಆಕೆ ಯಾಕೆ ಗುರುವಾಗಿದ್ದ ಅಜಗಣ್ಣ ಅಂತ ಹೇಳ್ತಾಳ ಅಂತಂದ್ರು, ಆಕೆಯ ಜೀವನದಲ್ಲಿ ಎಷ್ಟು ಕಷ್ಟ ಬರ್ಲಿ ಸುಖ ಬರ್ಲಿ ಅಥವಾ ಈಗ ಏನೇ ತಿಳ್ಕೊಂಬಂದ್ ಹಂಬಲ ಹುಟ್ಲಿ ಅವಕ್ಕೆಲ್ಲ ಪರಿಹಾರ ಯಾರು ನೀಡ್ತಿರ್ರಿ? ಅಣ್ಣ ಅಜಗಣ್ಣ ನೀಡ್ತೀನಿ. ಅದೇ ರೀತಿ ಇಬ್ಬರು ಅಣ್ಣ ತಂಗಿ ಇಬ್ಬರು ಸಾತ್ವಿಕ ಶರಣರ ಬದುಕಿನಂತೆ ಬಾಳುತ್ತಿದ್ದರು. ಆಕೆಗೆ ಯಾವ್ಯಾವ ಪ್ರಶ್ನೆ ಬರ್ತಾವ, ಆಧ್ಯಾತ್ಮಿಕದಲ್ಲಾಗ್ಲಿ ಅಥವಾ ತನ್ನ ಜೀವನದಲ್ಲಾಗ್ಲಿ ಎಲ್ಲಾ ಪ್ರಶ್ನೆಗಳಿಗ ಪರಿಹಾರವನ್ನು ಅಣ್ಣ ಅಜಗಣ್ಣನಿಂದ ಪಡೆದುಕೊಳ್ತಾ ಇದ್ದರು. ಹೀಗೆ ಇಬ್ರು ಬಿ ಜ್ಞಾನವಂತರಾಗಿ ಬೆಳೀತಾ ಇದ್ದರು. ಈಗ ಸಾಮಾನ್ಯವಾಗಿ ಒಬ್ಬ ಹೆಣ್ಣು ಮಗಳು ಮದುವೆಗೆ ವಯಸ್ಸಿಗೆ ಬಂದಿದ್ಮೇಲೆ ತಂದೆ ತಾಯಿಗಳು ಏನ್ ಮಾಡ್ತಾರ್ರಿ? ಮದುವೆ ಮಾಡ್ತಾರ. ಅದೇ ರೀತಿ ಇಲ್ಲಿ ಮುಕ್ತಾಯಕ್ಕ ಮದುವೆ ವಯಸ್ಸಿಗೆ ಬಂದಿದ್ದಳು. ಆಗ ಅಜಗಣ್ಣ ಅನ್ಕೋತಾನ, ಈಗ ನೋಡು ನನ್ನ ತಂಗಿ ಬಿ ವಯಸ್ಸಿಗೆ ಬಂದಾಳ, ಈಗ ಆಕಿನ ಜವಾಬ್ದಾರಿ ಎಲ್ಲ ನನ್ನ ಮೇಲದ ಅಂದ್ರೆ ಆಕಿನ ಮದಿಗೆ ನಾ ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ಅಲ್ಲೇ ಆಕಿನ ದೂರ ಯಾವ್ದಿರ್ತದ್ರಿ? ಲಕ್ಕುಂಡಿ. ಆ ಲಕ್ಕುಂಡಿಯಿಂದ ಸ್ವಲ್ಪ ದೂರು ಮಸಳ ಕಲ್ಲಂತಿ ಊರಿರ್ತದ. ಆ ಮಸಳ ಕಲ್ಲಿನಲ್ಲಿ ಒಬ್ಬ ಒಳ್ಳೆಯ ವರನನ್ನ ನೋಡಿ ಆಕೆಗ ಆ ಊರಿನ ಕೊಟ್ಟಿ ಮದುವೆಯನ್ನು ಮಾಡ್ತಾನೆ. ಸಾಮಾನ್ಯವಾಗಿ ಹೆಣ್ಮಕ್ಕಳೆಲ್ಲ ನಾವಾಗ್ಲಿ ನೀವಾಗ್ಲಿ ಮದುವೆ ಮಾಡ್ಕೊಂಡು ಹೋಗೋ ಪರಿ ಅಳ್ತೀವಿಲ್ರಿ? ಅಳ್ತಿರಿಲ್ರಿ? ಅದೇ ರೀತಿ ಇಲ್ಲಿ ಮುಕ್ತಾಯಕ್ಕ ಸಹ ಅಳ್ತಾ ಇರ್ತಾಳೆ. ನಾವು ನೀವೆಲ್ಲ ಎದಕ್ಕೆ ಅಳ್ತೀವಿ ಅಂತಂದ್ರೆ ಭೌತಿಕ ವಸ್ತುವಿಗಳಿಗಾಗಿ ಅಳ್ತೀವಿ. 9 ತಿಂಗಳು ನಮ್ಮನ್ನು ಹೊಟ್ಟೆಯಲ್ಲಿ ಇಟ್ಟು ಬೆಳೆಸಿರುವಂತಹ ತಾಯಿಗೆ ಬಿಟ್ಟು ಹೋಯ್ತೀವಿ, ಮತ್ತು ಹುಟ್ಟಿದ ತಕ್ಷಣ ನಮ್ಮನ್ನು ಪ್ರೀತಿಯಿಂದ ಬೆಳೆಸಿರುವಂತಹ ತಂದೆಗೆ ಬಿಟ್ಟು ಹೋಯ್ತೀವಿ. ನಮ್ಮ ಜೊತೆ ಆಡಿರುವಂತಹ ಅಣ್ಣ ತಂಗಿ ಅಕ್ಕ ತಂಗಿ ಎಲ್ಲರಿಗೂ ಬಿಟ್ಟು ಹೋಯ್ತೀವಿ. ಅಷ್ಟೇ ಅಲ್ಲದೇನೆ ನಮ್ಮ ಸಕಲ ಬಾಂಧವ್ಯವನ್ನು ಬಿಟ್ಟು ಹೋಯ್ತೀವಿ. ಚಿಕ್ಕವರಿಂದ ನಮ್ಮ ಜೊತೆ ಆಡಿರುವಂತಹ ಸಹೋದರಿ ಗೆಳತಿಯರಿಗೆ ಬಿಟ್ಟು ಹೋಯ್ತೀವಿ ಅಂತ ನಾವು ದುಃಖ ಪಡ್ಕೋತೇವೆ. ಭೌತಿಕ ವಸ್ತುಗಳಿಗಾಗಿ ದುಃಖ ಪಡ್ಕೋತೇವೆ. ಈಗ ನಮಗೆ ಏನಾರ ಬೇಕಾದ್ರೂ ನಮ್ಮ ತಂದೆ ಹೇಳ್ಕೊಟ್ಟರು ಆಗಿಂದಾಗೆ ತಂದು ಕೊಡ್ತಾರೆ, ತಾಯಿಗೆ ಹೇಳೋರು ಆಗಿಂದಾಗೆ ಅಡಿಗೆಯನ್ನು ಮಾಡ್ಕೊಡ್ತಾಳ ಅನ್ನೋದು ನಮಗ ಒಂದು ಇದಿರ್ತದ್ರಿ. ಅದೇ ರೀತಿ ಇಲ್ಲಿ ಮುಕ್ತಾಯಗಳಿಗೆ ಯಾವ್ದು ರೀತಿ ಇರ್ತದಂದ್ರೆ ಈಗ ಭೌತಿಕ ವಸ್ತುವಿಗಳಿಗಾಗಿ ಹಂಬಲ ಇರಲ್ರಿ. ಈಗ ನಾಳೆಗೆ ರಾಖಿ ಹುಂಡಿ ಬಂದದ್ರಿ, ಈ ನಾಳೆ ರಾಖಿ ಕೊಟ್ಟದ ಅಂತಂದ್ರೆ ನಮ್ಮ ಅಣ್ಣಗರ ನನಗೆ ರೊಕ್ಕ ಕೊಡ್ತಾರಂತೆ ನಮ್ಮಲ್ಲಿ ಭರೋಸೆ ಇರ್ತದಿಲ್ರಿ. ಅದಕ್ಕ ಮುಕ್ತಾಯಕ್ಕ ಅಂತ ಭೌತಿಕ ವಸ್ತುವಿಗಳಿಗಾಗಿ ಆಸೆ ಪಡಲಿಲ್ರಿ. ಆಕೆ ಯಾವ್ದಕ್ಕಾಗಿ ಆಸೆ ಪಟ್ಟಳು ಅಂತಂದ್ರು, ನನ್ನ ಅಣ್ಣಗ್ ಬಿಟ್ಟು ಹೋದ ಅಂತಂದ್ರು ನನಗ್ ದಿನನಿತ್ಯ ಜ್ಞಾನವನ್ನು ನೀಡೋರು ಯಾರು? ಅಣ್ಣ ಅಜಗಣ್ಣ. ಅಂತಹ ಅಣ್ಣನಿಂದ ದೂರ ಆದ ಅಂತಂದ್ರು ನನಗ್ ದಿನನಿತ್ಯರ ಜ್ಞಾನ ಸಿಗಲ್ದು. ಅಂದು ಇಂದು ಜ್ಞಾನ ಸಿಕ್ಕಿದಷ್ಟು ಬಿ ನಾ ಏನ್ ತಿಳ್ಕೊಳ್ಳಿ ಅನ್ನೋದ್ರ ಬಗ್ಗೆ ಈಗ ಕಳಕಳಿ ಹೊಂಟೈತ್ರಿ. ಅದಕ್ಕೆ ಅಂತಾಳ್ರಿ ಅವ್ರ ಅಣ್ಣನಿಗ, ಅಣ್ಣ ಈಗ ನಿನಗ್ ಬಿಟ್ಟು ನಡೆದಿದ ನನಗೆ ಏನಾರ ಕೇಳಲ್ ಹೋಯ್ತು ಅಂತಂದ್ರ ನಾ ಯಾರಿಗೆ ಕೇಳಿ ಅಂತಿ ಅಕ್ಕಿ ಅಳ್ತಾ ಇರ್ತಾಳ. ಆಗ ಜಗಣ್ಣ ಅಂತಾನ, ಅಯ್ಯೋ ಹುಚ್ಚಿ, ನೀನ್ ಬೇರೆ ದೇಶಕ್ಕೆ ನಡೆದಿದಿ, ಇಲ್ಲೇ ಲಕ್ಕುಂಡಿಯಿಂದ ಮಸಳ ಕಲ್ಲಿಗೆ ನಡೆದಿದಿ, ಅದು ಇದೇನ್ ಮಕ್ಕಳು ದೂರದ 2 ಹೆಜ್ಜೆ ಇಟ್ರು ಮಸಳ ಕಲ್ಲಿನ ಹೋಯ್ತಿ, 2 ಹೆಜ್ಜೆ ಇಟ್ಟು ಲಕ್ಕುಂಡಿದಾಗ ಬರ್ತಿ ಅಂತ ಹೇಳ್ತಾನ. ಆಗ ಮುಕ್ತಾಯಕ್ಕ ಅಂತಲ್ಲ, ಅದು ದೂರ ಇರ್ಲಿ ಸಮೀಪ ಇರ್ಲಿ ಅಣ್ಣ, ಆದ್ರ ನಿಂದಿಂದ್ರ ನಾ ದೂರ ನಡೆದಿರಲ್ಲ ಅಂತ ಹೇಳತ್ತಾಳ. ಆಕಿ ಅಳ್ತಾ ಇರ್ತಾಳ. ಆಗ ಜಗಣ್ಣ ಅಂತಾನ, ನೋಡಿ
ಅಂತಳ ಒಬ್ಬ ಹೆಣ್ಣು ಮಗಳು ಬಾಳು ತನ್ನ ಗಂಡನ ಮನೆಗೆ ಸ್ಥಿರವಾಗಿರ್ತದು. ಅದಕ್ಕೆ ಪ್ರತಿಯೊಬ್ಬ ಹೆಣ್ಣು ಮಗಳು ಮದುವೆ ಮಾಡ್ಕೊಂಡು ತನ್ನ ಗಂಡನ ಮನೆಗೆ ಹೋಗ್ಲೇಬೇಕು ಅಂತ ಹೇಳ್ತಾನೆ. ಆಗ ಮುಕ್ತಾಯಕ್ಕ ಅಂತಳ, ನೋಡಣ್ಣ ನಾನು ಹೊಯ್ತೀನಿ, ನೀ ಕರೆಯಲ್ಲತ್ತಿದೀನಿ ಹೊಯ್ತೀನಿ, ಆದ್ರ ನಿನಗೆ ಏನ್ರ ಅದನ್ನ ಹ್ಯಾಂಗ್ ತಿಳ್ಕೊಳ್ಳಿ, ಅದ್ರ ಬಗ್ಗೆ ನನಗೆ ಏನ್ರ ಕುರುಹು ಕೊಡು ಅಂತ ಕೇಳ್ತಾಳೆ. ಆಗ ಜಗಣ್ಣ ಅಂತಾನ, ನೋಡು ನಿನಗ್ 3 ಕುರುಗಳನ್ನು ಕೊಡ್ತೀನಿ. ಒಂದು, ನೀ ಏನ್ ಉಟ್ಕೊಂಡಿದ್ ಸೀರೆ ಇರ್ತದು ಅದ್ರ ನೀರಿಗೆ ಕಳಚಿ ಬೀಳುತ್ತವ, ನೀ ಏನ್ ತುರುಬ್ ಕಟ್ಕೊಂಡಿರ್ತಿ ಆ ತುರುಬು ಉಚ್ಚಿ ಬೀಳುತ್ತದು. ಮತ್ ನೀ ಮೊಸರು ಮಾಡೋ ಹೊತ್ತಿಗ ಆ ಮೊಸರು ಕೂಡ ಕಲ್ಲಾಗಿ ಪರಿವರ್ತನೆ ಆಯ್ತದು. ಈ 3 ಘಟನೆಗಳು ಯಾವ್ದಿನ ನಿನ್ ಜೀವನದಲ್ಲಿ ನಡೀತಾವೋ ಅಂದು ನಾ ನಿನಗ್ ಬಿಟ್ಟಿ ಈ ಭೂಮಿಗೆ ಬಿಟ್ಟಿ ನಾ ದೂರ ಆಗಿದ ಅಂತ ತಿಳ್ಕೊ ಅಂತ ಹೇಳ್ತಾನೆ. ಆಗ ಮುಕ್ತಾಯಕ್ಕ ಅಂತಾಳ, ಸರಿ ಆಯ್ತು ಅಣ್ಣ ಅಂತಿ ಆ 3 ಕುರುಹುಗಳನ್ನು ನೆನಪಿಟ್ಕೊಂಡು ಭಾರವಾದ ಹೃದಯವನ್ನು ತಗೊಂಡು ಎತ್ತಲಾದ ಕಾಲನ್ನು ತಗೊಂಡು ಹೋಯ್ತಾ ಇರ್ತಾಳೆ. ಹಿಂದಮ್ಮ ಮುಂದಮ್ಮ ಹಿಂದಮ್ಮ ಮುಂದಮ್ಮ ಅಣ್ಣನಿಗೆ ನೋಡ್ಕೋತಾ ಹೋಯ್ತಾ ಇರ್ತಾಳೆ. ಅಣ್ಣನ ಅಷ್ಟೇ ಲಕ್ಕುಂಡಿ ಒಳಗ ಒಂದ್ ಬೆಟ್ಟ ಇರ್ತದ್ರಿ. ಆ ಬೆಟ್ಟದ ತುದಿ ಮೇಲೆ ಅಲ್ಲಿ ನಿಂತಿ ತಂಗಿ ಅಲ್ಲಿಂದ ತಕ ಹೋಗಲ್ಲ ನೋಡ್ರಿ, ಅಲ್ಲಿಂದ ತಕ ನೋಡ್ಕೋತಾನೇ ಇರ್ತಾನ. ಹೆಣ್ಮಕ್ಳು ಯಾವ ರೀತಿ ಮಾಡ್ತೀವಿ ಅಂತಂದ್ರ ದುಃಖ ಹೆಣ್ಮಕ್ಳಿಗೆ ಬೇಯ್ತದು, ಗಂಡ್ಸ್ ಮಕ್ಳಿಗೆ ಬೇಯ್ತದು. ಆದ್ರ ಹೆಣ್ಮಕ್ಳು ಅತ್ತು ಕರ್ದು ಬೇರೆಯವ್ರ ಮುಂದೆ ಹೇಳಿ ದುಃಖವನ್ನು ಬಿಚ್ಕೊಂಡು ಹೇಳ್ತೇವ್ರಿ. ಆದ್ರ ಗಂಡ್ ಮಕ್ಳು ಏನ್ ಮಾಡ್ತಾರ, ದುಃಖ ಆದ್ರೂ ಬಿ ತಮ್ಮ ಒಳಗೆ ಇಟ್ಕೊಂಡು ಕೂಡ್ತಾರ. ಅದೇ ರೀತಿ ಇಲ್ಲಿ ಮುಕ್ತಾಯಕ್ಕ ಮತ್ತು ಅಜಗಣ್ಣನಿಗೆ ಇಬ್ರಿಗೆ ಬಿ ದುಃಖ ಇರ್ತೇ ಇರ್ತದ. ಅಜಗಣ್ಣನ್ಕಿಂತ ಮುಕ್ತಾಯಕ್ಕಲ್ಕಿಂತ ಅಜಗಣ್ಣನಿಗ ಹೆಚ್ಚಿಗೆ ದುಃಖ ಇರ್ತೇ ಇರ್ತದ್ರಿ. ಯಾಕಂದ್ರು ಸಣ್ಣರಿರುವಾಗಲೇ ಇಟ್ಟು ಮದುವೆ ವಯಸ್ಸಿಗೆ ಬರುವಾಗಲೇ ಎಷ್ಟು ಪ್ರೀತಿಯಿಂದ ಬೆಳೆಸಿದಿರ್ತಾನ ನೋಡ್ರವ. ಅದೇ ರೀತಿ ಇಬ್ರಿಗೆ ಬಿ ಅಷ್ಟೇ ದುಃಖ ಆಯ್ತಾ ಇರ್ತದು. ಅವ ಬಿ ದೂರ ನಿಂತಿ ನೋಡ್ತಾ 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 ದುಃಖವನ್ನು ಪಡ್ತಾ ಅಳ್ಕೋತ ಕಣ್ಣೀರ್ ಒರ್ಸ್ಕೋತ ಮನೆಗೆ ಬರ್ತಾನ. ಆ ಮನೆಗೆ ಬಂದ್ ಏನ್ ಮಾಡ್ತಾನ ಅಂತಂದ್ರು, ಆಕಿ ಮುಕ್ತಾಯಕ್ಕ ದಿನ ಆಕಿನ ಗಂಡನ ಮನೆಗೆ ಹೋದ್ರು ಬಿ ದಿನ ನನ್ನ ಅಣ್ಣ ಏನು ಮಾಡುನೋ, ಏನ್ ಉಂಡುನೋ, ಏನ್ ತಿಂದುನೋ, ಎಲ್ ಮಲ್ಗುನೋ, ಹ್ಯಾಂಗನೋ ಅಂತ ಬರೇ ಅಣ್ಣನ್ ಚಿಂತಿದಾಗೆ ಇರ್ತಾ ಇರ್ತಾಳೆ. ಅಷ್ಟೇ ಇಲ್ಲಿ ಆ ಜಗಣ್ಣ ಸಹ ನನ್ನ ತಂಗಿ ಉಂಡುಳೇನಿಲ್ಲೋ ತಿಂದುಳೇನಿಲ್ಲೋ, ಏನ್ ಮಾಡುಳೋ, ಎಲ್ ಹೇಳನೋ ಅಂತಿ ಬರೀ ತಂಗಿ ಚಿಂತಿದಾಗೆ ಇರ್ತಾಳೆ. ಹೀಗೆ ಅಣ್ಣ ತಂಗಿ ಆಕೆಯ ಚಿಂತೆ ಇವ, ಈಕೆಯ ಚಿಂತೆ ಈಕಿ, ಹಿಂಗೆ ಮಾಡ್ಕೋತ ಇರ್ತಾರ. ಒಂದ್ ದಿವ್ಸ ಏನಾಯ್ತದು ಅಂತಂದ್ರು, ಅಜಗಣ್ಣ ಹೊರಗ ಕೆಲ್ಸಕ್ಕಂತ ಹೋಗಿದಿರ್ತಾನ. ಹೊರಗ್ ಕೆಲ್ಸಕ್ಕೆ ಹೋಗಿ ಮನಿ ಒಳಗ ಬರ್ತಾ ಇರ್ತಾನ. ಮನಿ ಒಳಗ ಬರ್ತಾ ಇದ್ದಿದಾಗ ಏನದು ಬಾಗಿಲ್ ಇರ್ತದ ನೋಡ್ರಿ, ಅದು ಒಂದು ಹಣಿಗ್ ಹತ್ತದು. ಹಣಿಗ್ ಹತ್ತ ತಕ್ಷಣ ಅವನ್ ಬಾಯ್ದಾಗಿಂದು ಶಿವ ಅಂತ ಶಬ್ದ ಹೊರಗ್ ಬರ್ತದ. ಆ ಶಿವ ಶಬ್ದ ಹೊರಗ್ ಬರ್ತಕಿ ಅವನ್ ಪ್ರಾಣ ಹೋಗ್ಬಿಡ್ತದು, ಲಿಂಗದಲ್ಲಿಯೇ ಒಂದಾಗ್ಬಿಡ್ತಾನ. ಅದೇ ಸಂದರ್ಭಕ್ಕ ಅಲ್ಲಿ ಮಸಲ್ ಕಲ್ಲಿನಲ್ಲಿ ಮುಕ್ತಾಯಕ್ಕಂದ್ರೆ ಏನು 3 ಕುರುಗಳನ್ನು ಕೊಟ್ಟಿದಿರ್ತಾನ. ಆ 3 ಕುರುಗಳು ಘಟಿಸ್ತಾವ. ಒಂದೇದು ಆಕೆಯ ಸೀರೆ ಆ ನೀರಿಗೆ ಕಳಚಿ ಬೀಳ್ತಾವ, ತುರಿಪ್ ಕಟ್ಕೊಂಡಿದ್ದು ಉಚ್ಚಿ ಬೀಳ್ತದು. ಮತ್ತಕ್ಕೆ ಮೊಸರು ಮಾಡೋ ಹೊತ್ತಿಗ ಆ ಮೊಸರು ಕೂಡ ಕಲ್ಲಾಗಿ ಪರಿವರ್ತನೆ ಆಯ್ತು. ಆಗಕ್ಕೆ ಅನ್ಕೊತಾಳ, ಅಣ್ಣ ಹೇಳಿದು 3 ಕುರುಗಳು ಘಟಿಸ್ದವಲ್ಲ ಅಂತಿ ಮೊಸರು ಕಲ್ಲಿನಿಂದ ಲಕ್ಕೊಂಡಿವರೆಗೆ ಓಡ್ಕೋತಾ ಅಣ್ಣ 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 ಅಂತಿ ಗಾಬರಿಯಾಗಿ ಬರ್ತಾಳ. ಇಲ್ಲಿ ಲಕ್ಕೊಂಡಿಗೆ ಬಂದು ತನ್ನ ಅಣ್ಣನಿಗೆ ನೋಡ್ತಾಳ. ಅಣ್ಣ ಲಿಂಗದಲ್ಲಿ ಬಂದಾಗಿರ್ತಾನ್ರಿ. ಆಕಿ ಬಂದ್ ಎಷ್ಟು ಅಳ್ತಾಳ, ಅದು ಹೋಧೋಕಾರವಾಗಿ ಅಳ್ತಾಳ. ಅಣ್ಣ ನೋಡು ನಾ ಬಂದಿದ ಅಂತ ಎಷ್ಟು ಪರಿಪರಿಯಾಗಿ ಹೇಳ್ತಾಳ. ಆದ್ರೆ ಅಣ್ಣ ಬರಂಗಿಲ್ರಿ, ಯಾಕಂದ್ರು ಅವ ಲಿಂಗದಲ್ಲಿಯೇ ಒಂದಾಗಿದಿರ್ತಾನ. ಆಕೆಯ ದುಃಖವನ್ನು ಕಡಿಮೆ ಮಾಡೋರಲ್ಲಿ ಯಾರು ಇರಲ್ರಿ, ಮತ್ತ ಆಕೆಯ ಜೊತೆ ಅಳೋರ್ ಬಿ ಯಾರು ಬಿ ಇರಲ್ರಿ. ಈಗ ನಮ್ಮಲ್ಲಿ ಯಾರ ಸತ್ತರು ಅಂತಂದ್ರ ನಾವ್ ಅಳ್ತೇವ ಅಂತಂದ್ರ ನಮ್ ನೆಂಟರು ಎಲ್ಲ ಅಳ್ತಾರಿಲ್ರಿ. ಅದೇ ರೀತಿ ಅಲ್ಲಿ ಮುಕ್ತಾಯಕ್ಕ ಕೇವಲ ಒಬ್ಬಕಿನೇ ಇದ್ದಳು. ಅಲ್ಲಿ ಅಣ್ಣ ಜಗಣ್ಣ ಇದ್ದನ್ರಿ, ಆದ್ರವ ಲಿಂಗೈಕ್ಯನಾಗಿದ್ದು. ಆಕಿ ಒಬ್ಬಕಿನೇ ಇದ್ದಳು, ಒಬ್ಬಕಿನೇ ಅಳ್ತಾ ಇರ್ತಾಳ. ನಮಗೆಲ್ಲ ಸಕಲ ಬಾಂಧವೆಲ್ಲ ಅಳ್ಕೊತ ಕುಂತರು, ಆಕೆಯ ಜೊತೆ ಈ ಪ್ರಕೃತಿ ಎಲ್ಲ ಅಳ್ತಾ ಇರ್ತದ್ರಿ. ಈ ಗಿಡ ಮರಗಳೆಲ್ಲ ಇಬ್ಬನಿಯ ರೂಪದಲ್ಲಿ ಕಣ್ಣೀರನ್ನು ಹಾಕ್ತಾ ಇರ್ತಾವ. ಅಷ್ಟು ದುಃಖ ಆಕಿ ಪಡ್ತಾ ಇರ್ತಾಳ. ಆಕೆಯ ದುಃಖವನ್ನು ನೋಡಿದರು ಶೋಕ ಸಾಗರವೇ ಹರಿತಾ ಇದ್ದಪ್ಲೆ ಭಾಸವೈತದು. ಅಷ್ಟು ದುಃಖವನ್ನು ಪಡ್ತಾ ಇರ್ತಾಳ, ಎಷ್ಟು ಗೋಗರಿತಾಳ. ಅಣ್ಣ ನೋಡು ನಾ ಬಂದಿದ್ದ, ನೀ ಹೋಗಿದ್ಮೇಲೆ ನನಗ್ ಜ್ಞಾನ ನೀಡೋರು ಯಾರದ, ನೀ ನನಗ ಜ್ಞಾನದ ಮಾರ್ಗವಾಗಿದ್ದಿ ಅಂತ ಹೇಳ್ತಾಳ. ಆದ್ರೂ ಸಹ ಅಣ್ಣ ಹೇಳಂಗಿಲ್ರಿ.
ಆಗಾಕಿ ಅಳ್ತಾ ಇರ್ತಾಳ. ಅದೇ ಸಮಯದಲ್ಲಿ ಸೊನ್ನಲಾಪುರಕ್ಕೆ ಹೊರಟಿರುವಂತಹ ಅಲ್ಲಮ ಪ್ರಭುಗಳು ಲಕ್ಕುಂಡಿಯಿಂದ ಹೊಯ್ತಾ ಇರ್ತಾರ. ಆಗಲ್ಲ ಪ್ರಭುಗಳು ನೋಡ್ತಾರ ಆ ಮುಕ್ತಾಯಕ್ಕ ಅಳದ್ ನೋಡಿ, ಅಯ್ಯೋ ಈಕಿ ಯಾರಳ ಇಷ್ಟ ಅಳ್ಳತಳ, ಒಳ್ಳೆ ಜ್ಞಾನಿ ತರ ಕಾಣಿಸ್ತಾಳ, ಮತ್ತೀಕಿ ಹಿಂಗ ಅಳ್ಳತಳ ಅಂತಿ ಹೋಗಿ ಮುಕ್ತಾಯಕ್ಕನ ಬಳಿ ಹೋಯ್ತಾರ. ಮುಕ್ತಾಯಕ್ಕ ಕೇಳ್ತಾರ, ಯಾರಮ್ಮ ನೀನು, ಏತ ಕಳ್ಳತಿದಿ ಅಂತಿ ಕೇಳ್ತಾರ. ಆಗ ಮುಕ್ತಾಯಕ್ಕನ್ ಅಂತಾರ, ನೋಡ್ರಿ ನಾ ಮುಕ್ತಾಯಕ್ಕ ಅಂತಿದ್ದೀನಿ, ನನಗ ತಂದೆ ತಾಯಿ ಅಣ್ಣ ಸರ್ವಸ್ವವನೇ ಈ ಅಜಗಣ್ಣನಾಗಿದ್ದನು. ಈಗ ಅಜಗಣ್ಣ ನನಗ್ ಬಿಟ್ಟು ಹೋಗ್ಯಾನಲ್ಲ, ನನಗೀಗ ಜ್ಞಾನವನ್ನು ನೀಡೋದು ಯಾರು ಅಂತಿನ ನನ್ನ ಅಣ್ಣ ಜಗಣ್ಣನಿಗ ಆಗಿ ಅಳ್ಳತಾ ಇದ್ದೀನಿ ಅಂತಿ ಹೇಳ್ತಾಳ. ಆಗ ಅಲ್ಲಂ ಪ್ರಭುಗಳಂತಾರ, ನೋಡು ಮುಕ್ತಾಯಿ, ನೀ ಜ್ಞಾನಿ ಇದ್ದಿ. ಜ್ಞಾನಿಗಳು ದುಃಖ ಬರ್ಲಿ, ಸುಖ ಬರ್ಲಿ, ನೋವು ಬರಲಿ, ನಲಿವು ಬರ್ಲಿ, ಎಲ್ಲದಕ್ಕೂ ಸಮಾಧಾನವಾಗಿರ್ಬೇಕು. ಆ ಜೀವನದಲ್ಲಿ ಕುಗ್ಗು ಬರ್ಲಿ ಅಥವಾ ಯಾರೇ ಹೊಗಳ್ಳಿ ಏನೇ ಮಾಡ್ಲಿ, ಜೀವನವನ್ನು ಸಮಾಧಾನದಿಂದ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರ. ಆಗ ಮುಕ್ತಾಯಕ್ಕ ಅಂತಾಳ, ನೀವು ಅಲ್ಲದಿದ್ ಖರೆ ಅದ, ನನಗ್ ಬಿ ತಿಳಿತದು, ಆದ್ರ ನನ್ ಗುರುವಿಗೆ ಬಿಟ್ಟು ನಾ ಹ್ಯಾಂಗ್ ಹೋಗ್ಲಿ, ನಿಮಗಂದ್ರೆ ಯಾರು ಬಿ ಇಲ್ಲೇನೋ ನೀವು ಅಲ್ಲತ್ತೀರಿ ಅಂತಕಿ ಸಿಟ್ಟಿಗೆ ಬಂದಿ ಅಂತಾಳ. ಆಗ ಅಲ್ಲ ಪ್ರಭುಗಳು ಅಂತಾರ, ನೋಡು ನೀವ್ರಿಗೆ ಒಬ್ಬನಿಗೆ ಕಳ್ಕೊಂಡಿದಿ, ಇಷ್ಟ ಅಳ್ಳತಿದಿ. ಇಲ್ಲಿ ಈ ಜಗತ್ತಿನ ದುಃಖವನ್ನು ಮರೆತಿರುವಂತಹ ಬಸವಣ್ಣನವರು ಕಲ್ಯಾಣದಾಗ ಎಲ್ಲರದ್ದು ದುಃಖವನ್ನು ಮರೆಸುವಂತಹ ಕೆಲಸ ಮಾಡ್ಲತ್ತಾರ. ನಡಿಯಲು ಬಸವ ಕಲ್ಯಾಣಕ್ಕ, ಇಲ್ಲೇನ್ ಮಾಡ್ತೀನಿ ಅಂತಿ ಕಲ್ಯಾಣಕ್ಕ ಕರೆದುಕೊಂಡು ಹೋಗಿ ಅಲ್ಲಿ ಹೋಯ್ತಾಳ. ಮುಕ್ತಾಯಕ್ಕ ಅಲ್ಲಿ ಹೋಗಿ ಬಸವಣ್ಣನವರ ಸಾನ್ನಿಧ್ಯದಿಂದ ಎಲ್ಲಾ ಶರಣರ ಮಾರ್ಗದರ್ಶನದಿಂದ ಜ್ಞಾನವನ್ನು ಪಡೆದುಕೊಂಡು ಇನ್ನಷ್ಟು ಜ್ಞಾನವಾಗಿ ಆಧ್ಯಾತ್ಮಿಕದ ಹೊಂಬೆಳಕಲ್ಲಿ ಬೆಳೀತಾ ಇರ್ತಾಳ. ಅದೇ ರೀತಿ ಸಹೋದರ ಸಂಬಂಧ ಅಂದ್ರೆ ಯಾವ ರೀತಿ ಇರ್ಬೇಕ್ರಿ, ಮುಕ್ತಾಯಕ್ಕ ಮತ್ತು ಅಜಗಣ್ಣನ ತರ ಇರ್ಬೇಕ್ರಿ. ಇಲ್ಲಿ ಅಜಗಣ್ಣ ಕೇವಲ ಗುರುವಾಗಿದ್ದ ಅಂತ ಇಷ್ಟೇ ನೆನಪಿಟ್ಕೋಬೇಡ್ರಿ, ಅವ ಪರಮಾತ್ಮನ ಸ್ವರೂಪವಾಗಿದ್ದ. ಅದಕ್ಕ ಮುಕ್ತಾಯಕ್ಕ ತನ್ನ ಅಣ್ಣ, ತಂದೆ, ಗುರು ಅಷ್ಟೇ ಅಲ್ಲದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಪರಮಾತ್ಮನಾಗಿದ್ದ ಅಂತಿ ಹೇಳ್ತಾಳ್ರಿ. ಅದಕ್ಕಾಗಿ ಆಕೆಯ ವಚನಾಂಕಿತ ಕೂಡ ಅಜಗಣ್ಣ ತಂದೆ ಅಂತ ಇಟ್ಕೊತಾಳ. ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸುತ್ತೇನೆ. ಇಲ್ಲಿವರೆಗೆ ನಮ್ಮ ಅರ್ಪಿತಾ ಅವರು ಬಹಳ ಅತ್ಯುತ್ತಮವಾಗಿ ಇವತ್ತು ಅಣ್ಣ ತಂಗಿ ಸಂಬಂಧ, ಬಂಧುತ್ವ ಜೊತೆಗೆ ಸಹೋದರತ್ವದ ಬಗ್ಗೆ ಅಜಗಣ್ಣ ಮುಕ್ತಾಯಕ್ಕ ಅವರ ಕುರಿತಾಗಿ ಮಾತನಾಡ್ತಾ ಬಹಳ ಅರ್ಥಪೂರ್ಣವಾಗಿ ಅವ್ರು ಮಾತನಾಡ್ಬೇಕಾದ್ರೆ ಇಲ್ಲಿ ನೋಡ್ತಾ ಇದ್ದೆ, ಬಹಳ ಜನರ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ಅಣ್ಣ ತಂಗಿ ಪ್ರೀತಿಯ ಬಗ್ಗೆ ನಾವು ಹಬ್ಬದಲ್ಲಿ ಅಷ್ಟೇ ನೋಡಲ್ಲ, ಪ್ರತಿ ಘಳಿಗೆಯಲ್ಲಿಯೂ ಕೂಡ ಆ ತವರು ಮನೆಯ ನೆನಪು ಬಂದಾಗ ಒಂದ್ಸಾರಿ, ಅಣ್ಣ ತಮ್ಮಂದರ ನೆನಪು ಬಂದಾಗ ಒಂದ್ಸಾರಿ, ಇಲ್ಲೆಲ್ಲ ಆ ಮಾತುಗಳಾಡುವಂತ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ, ಬಹಳ ಜನರ ಕಣ್ಣಲ್ಲಿ ನೀರು ಬಂತು. ಅಷ್ಟೊಂದು ಅರ್ಥಪೂರ್ಣವಾಗಿ ನಮ್ಮ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳು ಮಾತನಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಅರ್ಪಿತಾ ಅವರು ಬಹಳ ಒಳ್ಳೆ ರೀತಿಯಿಂದ ನಮ್ಮ ಅಜಗಣ್ಣ ಮತ್ತು ಮುಕ್ತಾಯಕ್ಕರ ಕುರಿತಾಗಿ ಮಾತನಾಡಿದ್ದಕ್ಕೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಪೂಜ್ಯರ ಆಶೀರ್ವಾದ ಅವಳ ಮೇಲೆ ಇರ್ಲಿ ಅಂತ ಹೇಳ್ತಾ, ಈಗ ನಾವು ನೀವೆಲ್ಲರೂ ಪರಮ ಪೂಜ್ಯ ಅಪ್ಪಗಳವರ ಪ್ರವಚನ ಆಶೀರ್ವಚನವನ್ನ ಕೇಳೋಣ. ಪಾದಕ್ಕೆ ವಂದಿಸಿ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣಕಮಲಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಈ ಸಮಾರಂಭದಲ್ಲಿ ಆಗಮಿಸಿರುವಂಥ, ಈಗಾಗಲೇ ಬಹಳ ಅಚ್ಚುಕಟ್ಟಾಗಿ ಮಾತನಾಡಿರುವಂಥ, ಹೃದಯ ಸ್ಪರ್ಶಿಯಾಗಿ ಮಾತನಾಡಿರುವಂಥ ಅರ್ಪಿತಾ ಅವರಿಗೂ, ಇವತ್ತು ನಮ್ಮ ಚಿಂಚೋಳಿಯಿಂದ ಆಗಮಿಸಿರುವಂಥ ಗುಡ್ಲಿಂಗಪ್ಪನವರಿಗೂ, ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಹಳ ಖುಷಿಯಾಗ್ತು. ಸಣ್ಣ ಮಕ್ಕಳು, ಇನ್ನೂ ಆಕಿ 10ನೇ ಓದ್ತಾ ಇದ್ದಲ್ಲ ಅರ್ಪಿತಾ, 10ನೇ ಕ್ಲಾಸ್ದಾಗ ಅದಾಳಕಿ. ಮುಂದಿನ 4-5 ವರ್ಷ ಶಿಕ್ಷಣ ಪಡೆದೊಳಗಾಗಿ ಆಕಿ ಒಳ್ಳೆ ಪ್ರವಚನಕಾರ್ತಿ ಆಗೋದ್ರಲ್ಲಿ ಸಂದೇಹ ಇಲ್ಲ. ನೀನು ಮುಂದೆ ನೌಕರಿ ಬಂದ್ರೆ ನೌಕರಿ ಮಾಡಬೇಡ, ನೌಕರಿಗಿಂತ ಇದ್ರಾಗ ಹೆಚ್ಚು ಗಳಿಸ್ತೀನಿ. ನಿನಗೆ ಯಾರ ಬಂದು ಕಾರ್ ತಗೊಂಡು
ಕರ್ಕೊಂಡು ಕಾರ್ಯಕ್ರಮ ಮಾಡಿಸ್ತಾರೆ. ಅದಕ್ಕೆ ಆ ರೀತಿ ಸಾಧ್ಯ ಅದ, ಪ್ರಯತ್ನ ಮಾಡಿದ್ರೆ ಆ ರೀತಿ ಸಾಧ್ಯ ಅದ. ಅದಕ್ಕೆ ಬಹುತೇಕ ಇಷ್ಟೊಂದು ಆಕೆ ಬರೇ ಬಾಯಿ ಮಾತಿಲಿಂದ ಓದ್ಕೊಂಡು ಹೇಳಿದ್ದಲ್ಲ, ಆಕೆ ಸ್ವತಃ ಅನುಭವಿಸಿ ನಿಮ್ಮೆಲ್ಲರಿಗೆ ಕಣ್ಣಾಗ ನೀರು ಬರೆಸುವಂಥ, ಆಕಿನ ಕಣ್ಣಾಗ ನೀರು ಬಂದು ನಿಮ್ಮೆಲ್ಲರಿಗೂ ಹೃದಯಕ್ಕೆ ಮುಟ್ಟಿಸುವಂಥ ಕಾರ್ಯ ಮಾಡ್ತಾ ಇದ್ದಾರಲ್ಲ, ಇದು ಬಹಳ ದೊಡ್ಡ. ಓದ್ಕೊಂಡು ಹೇಳೋದು ಬೇರೆ, ತನ್ನೊಳಗೆ ಇಳಿಸ್ಕೊಂಡು ಸ್ವಾನುಭಾವದಿಂದ ಹೇಳೋದು ಬೇರೆ. ಅದು ಶೂನ್ಯ ಸಂಪಾದನೆ ಅಂದ್ರೆ ಅದು ಉಕ್ಕಿನ ಕಡಲಿ ಅಂತ ಹೇಳ್ತಾರೆ, ಅದು ಕಬ್ಬಿಣದ ಕಡಲಿ ಅಂತ ಹೇಳ್ತಾರೆ. ಅಂಥ ಕಠಿಣವಾದ ಗ್ರಂಥದಿಂದ ಈ ಶೂನ್ಯ ಸಂಪಾದನೆಯಲ್ಲಿ ಪ್ರಸಂಗ ಬರ್ತದೆ, ಅಜಗಣ್ಣ ಮತ್ತು ಮುಕ್ತಾಯಕ ಅಂತ ಬರ್ತದೆ. ಅಂಥ ಕಠಿಣ ಪ್ರಸಂಗವನ್ನು ತಿಳಿಯಾಗಿ ಸಹಜವಾಗಿ ನಿಮ್ಮೆಲ್ಲರನ್ನು ಏಕಾಗ್ರತೆ ಪಡ್ಕೊಂಡು ಆಕೆ ಹೇಳಿದಳಲ್ಲ, ಅದಕ್ಕೆ ಭಾಳ